ಸ್ನೇಹಿತರೆ ನಮಸ್ಕಾರ. ಇವತ್ತಿನ ದಿನಾಂಕ 22 ಇದು ಒಂದು ಮಾಸ್ಟರ್ ನಂಬರ್ ಆಗಿರುತ್ತೆ. ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ವಾರಗಳು ಬಂದುಬಿಟ್ಟು ಶನಿವಾರ ಮತ್ತು ಸೋಮವಾರ. ಸೂಟಬಲ್ ಆಗ್ತಕ್ಕಂಥ ಕಲರ್ ಬಂದುಬಿಟ್ಟು ಶೈನಿ ಕಲರ್ಸು, ಗ್ರೇ ಕಲರು, ಬ್ಲೂ ಕಲರು ಮತ್ತು ವೈಬ್ರೆಂಟ್ ಕಲರ್ಸು. ಕ್ವಾಲಿಟಿ ಬಂದುಬಿಟ್ಟು ಇವರೊಂಥರ ರಾಬಿನ್ ವುಡ್ ಥರ ವ್ಯವಸ್ಥೆಗೆ ವಿರುದ್ಧವಾಗಿರ್ತಾರೆ, ಆದರೂ ಕೂಡ ಬಡವರಿಗೆ ಒಳ್ಳೇದು ಮಾಡ್ತಿರ್ತಾರೆ. ಬಡವರಿಗೆ ಅಚ್ಚುಮೆಚ್ಚಿನ ನಾಯಕ ಆಗಿರ್ತಾರೆ. ಇಂಥ ವ್ಯಕ್ತಿಗಳ ಈ ಕ್ಯಾರೆಕ್ಟ್ರಲ್ಲಿ ನೋಡ್ಬೋದು. ಡಿಸಿಪ್ಲಿನ್ಡಾಗಿರ್ತಾರೆ, ಆರ್ಗನೈಸ್ಡಾಗಿರ್ತಾರೆ, ಸ್ಟ್ರಿಕ್ಟು ಮತ್ತು ಪರ್ಫೆಕ್ಟು, ಲಾಜಿಕಲ್ಲು, ಕ್ಯಾಲ್ಕುಲೇಟಿವು, ಪ್ಲಾನರ್ಸು, ಇನ್ನೋವೇಟಿವು, ಪೊಲಿಟಿಷಿಯನ್ನು ಮತ್ತು ತುಂಬ ಫಾಸ್ಟ್ ಇರ್ತಾರೆ. ಲೈಫಲ್ಲಿ ಸ್ಟ್ರಗಲ್ ನೋಡ್ತಿರ್ತಾರೆ ಮತ್ತು ಹಾರ್ಡ್ ವರ್ಕನ್ನು ನೋಡ್ತಿರ್ತಾರೆ. ಇವ್ರ ಲೈಫು ಸ್ಲೋ ಆಗಿ ಬೆಳೀತಿರುತ್ತೆ. ಇವರಿಗೆ ಸೂಟಬಲ್ ಆಗ್ತಕ್ಕಂಥ ಕೆಲಸಗಳು ಬಂದುಬಿಟ್ಟು ಕೈಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಹ್ಯಾಂಡ್ಮೇಡ್ ವರ್ಕ್ಸ್ ಇವರಿಗೆ ತುಂಬ ಸೂಟಬಲ್. ಅಂದರೆ ಕಂಪ್ಯೂಟರ್ ವರ್ಕ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಟೆಕ್ನಿಕಲ್ಲು ಮತ್ತು ರಿಲೇಟೆಡ್ ವರ್ಕ್ ಇವರಿಗೆ ತುಂಬ ಸೂಟಬಲ್ ಆಗುತ್ತೆ. ಸ್ವೀಟಾಗಿ ಮಾತಾಡ್ತಾರೆ, ನೈಸಾಗಿ ಸ್ಪೀಚ್ ಮಾಡ್ತಾರೆ, ಬ್ರಿಲಿಯಂಟ್ ಇರ್ತಾರೆ. ಮಾತಲ್ಲೇ ಮರಳು ಮಾಡ್ತಕ್ಕಂಥ ಕಲೆ ಇವರಿಗೆ ಸಿದ್ಧಿಸಿರುತ್ತೆ. ಫ್ರೆಂಡ್ಸು ಇರ್ತಾರೆ, ಅದೇ ರೀತಿ ದುಶ್ಮನ್ನು ಇರ್ತಾರೆ. ಅವರು ಫ್ರೆಂಡ್ಸ್ ಆದರೂ ಕೂಡ ಪರ್ಮನೆಂಟ್ ಇರ್ತಾರೆ, ದುಶ್ಮನಾದರೂ ಕೂಡ ಪರ್ಮನೆಂಟ್ ಇರ್ತಾರೆ. ಫುಲ್ಲಿ ಫೋಕಸ್ಡು ಮತ್ತು ಹಾರ್ಡ್ ವರ್ಕರ್ಸು. ಇವರು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇವರಲ್ಲಿ ನೆಗೆಟಿವಿಟಿ ಅನ್ನೋದೇನಿರುತ್ತೆ ಅಂದರೆ ಈಗೋ ಮತ್ತು ಆರ್ಗ್ಯುಮೆಂಟ್, ಟೆನ್ಷನ್ ಜಾಸ್ತಿ ಇರುತ್ತೆ. ಸೆಲ್ಫಿಶ್ ಮಾತಿನಿಂದಲೇ ಇವರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊತಾರೆ. ಫೈನಾನ್ಷಿಯಲಿ ಬಂದುಬಿಟ್ಟು ಇವರು ಐಡಿಯಾ ಮತ್ತು ಇನ್ನೋವೇಷನ್ದ ದುಡ್ಡು ಮಾಡ್ತಾರೆ. ರಿಲೇಷನ್ಶಿಪ್ಪಲ್ಲಿ ಲಾಯಲ್ ಮತ್ತು ಹಾರ್ಟ್ಫುಲ್ಲಾಗಿರ್ತಾರೆ. ಹೆಲ್ತ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸಿಂದ ಇವರು ಹುಷಾರಾಗಿರಬೇಕು. ಜಾಯಿಂಟು, ನೀ ಪೇಯ್ನು, ಸ್ಟಮಕ್ ಪೇಯ್ನು, ಗ್ಯಾಸ್ಟ್ರಿಕ್ಕು, ಡೈಜೆಷನ್ ಪ್ರಾಬ್ಲಮ್ಮು, BP, ಹಾರ್ಟ್ ರಿಲೇಟೆಡ್ಡು ಮತ್ತು ಇಂಜುರಿ, ಸರ್ಜರಿ ಕಾಮನ್ನು. ಬಿ ಕೇರ್ಫುಲ್ಲಾಗಿರಬೇಕು. ಯಾವ ತಿಂಗಳಲ್ಲಿ ಇವರು ಕೇರ್ಫುಲ್ಲಾಗಿರಬೇಕು ಅಂತಂದರೆ ಫೆಬ್ರವರಿ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ನವಂಬರ್ ತಿಂಗಳಲ್ಲಿ ಇವರು ಕೇರ್ಫುಲ್ಲಾಗಿರಬೇಕು. ಆಹಾರ ಏನು ಯೂಸ್ ಮಾಡಬೇಕು ಅಂದರೆ ತೆಂಗಿನಕಾಯಿ ಮತ್ತು ಎಣ್ಣೆ, ಮೂಲಂಗಿ, ಬೆಂಡೆಕಾಯಿ, ಗ್ರೇಪ್ಸು, ಚೆರ್ರಿ, ಬೆರ್ರಿ, ಸೀ ಫುಡ್ಡು, ಆಯಿಲಿ ಮತ್ತು ಮಸಾಲ ಐಟಮ್ನ ಇವರು ಅವಾಯ್ಡ್ ಮಾಡ್ತಕ್ಕಂಥದ್ದು ಮಸ್ಟ್ ಆ್ಯಂಡ್ ಶುಡ್ಡು. ಸೊ ಇದು ಇವತ್ತಿನ ಡೇಟಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಅಕಲ್ಟ್. ನೆಕ್ಸ್ಟ್ ಇವರಿಗೆ ಕೆರಿಯರ್ ಸೂಟ್ ಆಗ್ತಕ್ಕಂಥದ್ದು ಲಾ ಫೀಲ್ಡು, ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕ್ಕು, ಆನ್ಲೈನ್ ವರ್ಕು ಕೂಡ ಸೂಟಬಲ್ ಆಗುತ್ತೆ. ಮಾರ್ಕೆಟಿಂಗಲ್ಲೂ ಕೂಡ ಸೂಟಬಲ್ ಆಗುತ್ತೆ. ಪೊಲಿಟಿಷಿಯನ್ ಆಗ್ಬೋದು, ಗೌರ್ಮೆಂಟ್ ಜಾಬ್ ಕೂಡ ಸೂಟಬಲ್ ಆಗುತ್ತೆ. ಟೀಚರು, ಟ್ರೈನರು ಆಗ್ಬೋದು. ಸಜೆಷನ್ ಏನು ಅಂದರೆ ಇವರು ತಣ್ಣೀರು ಸ್ನಾನ ಮಾಡಬೇಕು, ತಣ್ಣೀರು ಜಾಸ್ತಿ ಕುಡಿಬೇಕು ಮತ್ತು ಧ್ಯಾನ ಮತ್ತು ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಸೋಮವಾರ ಮತ್ತು ಶನಿವಾರ ಆದಷ್ಟು ಫಾಸ್ಟಿಂಗ್ ಮಾಡಿ ಶಿವನ ಆರಾಧನೆ ಮಾಡಬೇಕು ಮತ್ತು ದೊಡ್ಡವರ ಆಶೀರ್ವಾದ ಪಡಿಬೇಕು. ಸೊ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದರಲ್ಲಿ ಈ ರೆಮಿಡಿ ಇದೆ. ಸೊ ಯಾರಾದರೂ ನಿಮಗೆ ಇಷ್ಟ ಇದ್ದರೆ ಮಾಡಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ಒತ್ತಾಯ ಇರಲ್ಲ. ಇವತ್ತಿನ ದಿನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಇದು.